ನಮಸ್ಕಾರ. ನಾನಿವತ್ತು ತೋರಿಸ್ತಾ ಇರೋದು ಅವಲಕ್ಕಿದು ಎರಡು ತೆಳು ಅವಲಕ್ಕಿ ಇರುತ್ತಲ್ಲ ಅದರದ್ದು ಎರಡು ರೆಸಿಪೀಸು. ಒಂದು ಗೊಡ್ಡ ಪೋವ್ ಅಂತ ಕರಿತೀವಿ, ಒಂದು ಮಿರ್ಸಾಂಗೆ ಪೋವ್ ಅಂತ ಹೇಳಿ ಕರಿತೀವಿ. ಇದು ತೆಳು ಅವಲಕ್ಕಿ ಸಿಗುತ್ತಲ್ಲ ಅದನ್ನು ತಗೋಬೇಕು. ನಾನು ಮೊದಲು ತೋರಿಸ್ತಾ ಇರೋದು ಗೊಡ್ಡ ಪೋವ್ ಅಂತ ಹೇಳಿ. ಅದೇನಿಲ್ಲ, ತುಂಬ ಸಿಂಪಲ್ ರೆಸಿಪೀಸು. ಇದು ಅವಲಕ್ಕಿಗೆ ಒಂದು ಅರ್ಧ ಕಾಯಿ ತುರಿ ತೊಗೊಂಡಿದ್ದೀನಿ. ಅದು ಕಾಯಿ ತುರಿದು ನೀರನ್ನು ಇಟ್ಕೊಳ್ಬೇಕು. ನೀರಿಲ್ಲದೆ ಇದ್ರೆ ಮತ್ತು ಬರೀ ನೀರನ್ನು ಹಾಕ್ಕೋಬೋದು. ನೀರು ಇಟ್ಕೊಂಡು ಆ ನೀರನ್ನೇ ಯೂಸ್ ಮಾಡಿದರೂ ಆಗುತ್ತೆ. ಕಾಯಿ ಕಟ್ ಮಾಡಿದ್ದು ನೀರಿರುತ್ತಲ್ಲ ಕಾಯ್ದು, ಅದು ಇದಕ್ಕೆ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಮತ್ತು ಬೆಲ್ಲ ನಮಗೆ ಎಷ್ಟು ರುಚಿಗೆ ತಕ್ಕಂಗೆ ಬೆಲ್ಲದ ಸಿಹಿ ಎಷ್ಟಿದೆ ನೋಡಿಕೊಂಡು ಅಷ್ಟು ಬೆಲ್ಲದ ಪುಡಿನ ಹಾಕ್ಕೊಂಡು ಕಲಿಸ್ಕೋಬೇಕು. ಅಷ್ಟೇ, ಇದೇನಿಲ್ಲ, ತುಂಬ ಸುಲಭ. ಒಂಥರ ತುಂಬ ಚೆನ್ನಾಗಿ ಫಾಸ್ಟಾಗೂ ಆಗುತ್ತೆ. ಇದನ್ನು ಇದು ಇಟ್ಕೊಳ್ಳೋ ಒಂದೆರಡು ದಿನ ಇಡಬೇಕು ಅಂತಂದರೆ ಪಾಕದ ಥರ ಮಾಡಿಬಿಟ್ಟು ಹಾಕ್ಕೋಬೇಕು. ಇದು ಸುಮ್ಮನೆ ಹಾಗೆ ದಿಢೀರಂತ ಮಾಡೋದು ಅವಲಕ್ಕಿ ಇದು. ಇದನ್ನು ಬಾಯಿಗೂ ಒಂದು ಚೂರು ಬೆಲ್ಲದ ಚೂರುಗಳು ಸಿಗ್ತಾ ಇರ್ತವೆ, ಅದು ಚೆನ್ನಾಗಿರುತ್ತೆ. ಒಂಥರ ರುಚಿಯಾಗಿರುತ್ತೆ. ಚಿಕ್ಕ ಮಕ್ಕಳಿಗೆ ತುಂಬ ಲೈಕ್ ಆಗುತ್ತೆ. ಇದು ಕಾಯಿ ತುರಿನ ಜಾಸ್ತಿನೂ ಹಾಕ್ಕೋಬೋದು. ಜಾಸ್ತಿ ಹಾಕ್ಕೊಂಡಷ್ಟು ತುಂಬ ರುಚಿಯಾಗತ್ತೆ ಇದು. ಮತ್ತು ಸ್ವೀಟಾಗೂ ಇರುತ್ತೆ. ಇದು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು, ಇಲ್ಲದೇ ಇದ್ದರೆ ತೆಂಗಿನಕಾಯಿ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೋದು. ಪಾಕ ಬೇಕಾದರೆ ಸಣ್ಣಗೆ ಪಾಕ ಮಾಡಿಕೊಂಡು, ಪಾಕ ಅಂದರೆ ಅಷ್ಟು ತೀರ ಪಾಕ ಅಲ್ಲ, ಸ್ವಲ್ಪ ಬೆಲ್ಲದ ನೀರು ಥರ ಮಾಡ್ಕೊಂಡ್ಬಿಟ್ಟು ಕುದಿಸ್ಬಿಟ್ಟು ಬೆಲ್ಲನ ನೀರು ಥರ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಕೋಬೋದು. ಆ ಥರನೂ ಮಾಡ್ಕೋಬೋದು. ಇದು ರೆಡಿ ಆಗೋಯ್ತು ನಮ್ಮದು ಪೋಹ. ಈಗ ಮೆಣಸಿನ್ಕಾಯಿದು ಪೋಹ ತೋರಿಸ್ತಾ ಇದ್ದೀನಿ. ಇದು ಮೆಣಸಿನ್ಕಾಯಿಗೆ ಪೋಹನು ನಾನು ತೆಳು ಅವಲಕ್ಕಿನ ತೊಗೊಂಡಿದ್ದೀನಿ. ತೆಳು ಅವಲಕ್ಕಿ ತೊಗೊಂಡು ಅದಕ್ಕೆ ಅರ್ಧ ಕಾಯಿ ತುರಿ ತೊಗೊಂಡು, ಅರ್ಧ ಕಾಯಿ ತುರಿ ಅದಕ್ಕೆ ಮಿಕ್ಸಿಲಿ ಹಾಕ್ಕೋಬೇಕು. ಈ ತೆಳು ಅವಲಕ್ಕಿ ತೊಗೊಂಡು ಅದು ಅರ್ಧ ಕಾಯಿ ತುರಿ ಮಿಕ್ಸಿ ಜೊತೆಯಲ್ಲಿ ಎರಡು ಹಸಿಮೆಣಸಿನ್ಕಾಯಿ, ಆಮೇಲೆ ಹಸಿ ಕೊತ್ತಂಬರಿ, ಹಸಿ ಜೀರಿಗೆ, 1 ಟೇಬಲ್ ಸ್ಪೂನ್ ಹಸಿ ಕೊತ್ತಂಬರಿ, 1 ಟೇಬಲ್ ಸ್ಪೂನು ಹಸಿ ಜೀರಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಮಿಕ್ಸಿ ಮಾಡ್ಕೋಬೇಕು, ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ಇದೆಲ್ಲ ತಿನಿಸುಗಳು ಹಿಂದಿನ ಕಾಲದಲ್ಲಿ ದಿಢೀರಂತ ಯಾರಾದರೂ ಮನೆಗೆ ಬರ್ತಿದ್ರು, ನಾವು ಯಾರ್ದಾದ್ರೂ ಮನೆಗೆ ದಿಢೀರಂತ ಹೋಗ್ತಿದ್ವಿ. ಅವಾಗ ಬಂದರು ಅಂದ ತಕ್ಷಣ ಈ ಥರದ್ದೆಲ್ಲ ಫಾಸ್ಟಾಗಿ ಮಾಡೋವಂಥ ತಿಂಡಿಗಳಿವು. ಮನೇಲೊಂದು ತೆಳು ಅವಲಕ್ಕಿ ಇದ್ದೇ ಇರ್ತಿತ್ತು. ಬಂದರೆ ಒಂದು ಸ್ವಲ್ಪ ಇದ್ರಲ್ಲಿ ಹಾಕ್ಬಿಟ್ಟು, ಒರಳಲ್ಲಿ ಹಾಕ್ಬಿಟ್ಟು ರುಬ್ಬಿಬಿಟ್ಟು ಒಂಚೂರು ಬೇಗ ರೆಡಿ ಮಾಡಿ ಕೊಟ್ಬಿಡೋರು. ನೋಡಿ, ಈಗ ಇದು ಮಿಕ್ಸಿ ಆಯಿತು. ಇದಕ್ಕೆ ಅವಲಕ್ಕಿಗೆ ಹಾಕ್ಕೊಂಬಿಟ್ಟು ಕಲಿಸ್ಬಿಡೋದು. ಅದಕ್ಕೆ ಇದಕ್ಕೂ ತೆಂಗಿನಕಾಯಿ ನೀರು, ಉಪ್ಪು, ತೆಂಗಿನಕಾಯಿ ನೀರು ಒಂದು ಸ್ವಲ್ಪ, ಇಲ್ಲದೇ ಇದ್ದರೆ ಬರೀ ನೀರು, ಇಲ್ಲ 1-2 ಸ್ಪೂನು ಹಾಟ್ ವಾಟ್ರ್. ಇವಾಗ ಒಗ್ಗರಣೆ ಹಾಕ್ತೀನಲ್ಲ, ಒಗ್ಗರಣೆ ಇದರಲ್ಲೇ ಒಂಚೂರು ನೀರನ್ನು ಹಾಕ್ಬಿಟ್ಟು ಅದು ಬೆಚ್ಚಗಿರೋ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೋದು. ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮತ್ತು ಈ ಒಗ್ಗರಣೆ ಮಾಡ್ಕೋಬೇಕು. ಒಂದು ಒಗ್ಗರಣೆ ನಾನು ಇದರಲ್ಲಿ ತೋರಿಸಿಲ್ಲ, ಬಟ್ ಉಪ್ಪು ಹಾಕ್ಕೋತಾ ಇದ್ದೀನಿ ನೋಡಿ. ಈಗ ಒಗ್ಗರಣೆ ಸಾಸಿವೆ, ಕರಿಬೇವು ಅಷ್ಟೇ. ಬೇಕಾದ್ರೆ ಅರಿಶಿನ ಪುಡಿ ಹಾಕ್ಕೋಬೋದು. ಸುಮ್ಮನೆ ಸಾಸಿವೆ ಕರಿಬೇವು ಹಾಕ್ಕೊಳ್ಳೋದು. 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಸಕ್ಕರೆನ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ಒಗ್ಗರಣೆನ ಹಾಕ್ಕೋತಾ ಇದ್ದೀನಿ. ಆ ಒಗ್ಗರಣೆ ಬಾಣಲೆಯಲ್ಲೇ ಒಂದು ಸ್ವಲ್ಪ 1-3 ಸ್ಪೂನ್ ಬಿಸಿ ಇದು ನೀರು ಹಾಕ್ಕೊಂಡು, ಬಿಸಿ ಆಗುತ್ತಲ್ವ ನೀರು, ಅದೇ ಬಿಸಿ ನೀರನ್ನು ಹಾಕ್ಕೊಳ್ಳೋದು. ಅದೇ ಬಿಸಿ ಒಗ್ಗರಣೆ ಬಾಣಲೆಯಲ್ಲೇ 1-2-3 ಸ್ಪೂನ್ ನೀರು ಹಾಕಿದ್ರೆ ಅದು ಬೆಚ್ಚಗೆ ಇರುತ್ತೆ. ಅದನ್ನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋದು. ಜೊತೆಯಲ್ಲಿ ಸ್ವಲ್ಪ ತೆಂಗಿನಕಾಯಿ ಒಡೆದಿರೋ ನೀರು ಇರುತ್ತೆ, ಅದನ್ನು ಹಾಕ್ಕೋಬೋದು. ಇಲ್ಲದೇ ಇದ್ದರೆ ಬರೀ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋದು. ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡಿಬಿಟ್ಟು ಕಲಿಸ್ಕೋಬೇಕು. ಇದು ಸ್ಪೂನಲ್ಲೆಲ್ಲ ಕಲಿಸೋದಲ್ಲ, ಇದು ಕೈಯಲ್ಲಿ ಚೆನ್ನಾಗಿ ಸ್ವಲ್ಪ ನೀರು ಚಿಮ್ಮಿಸ್ಕೊಂಡ್ಬಿಟ್ಟು ಕಲಿಸ್ಕೋಬೇಕು. ಇದು ಒಂಥರ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ ಎಲ್ಲ ಇರುತ್ತಲ್ಲ, ಒಗ್ಗರಣೆನೂ ಬೀಳುತ್ತೆ. ಆಮೇಲೆ ಇದು ಇರುತ್ತೆ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ,
ಜೀರಿಗೆ ಕೊತ್ತಂಬರಿದಂತೂ ಸ್ಮೆಲ್ಲು ತುಂಬ, ಇದು ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ. ಜೀರಿಗೆ ಕೊತ್ತಂಬರಿದು ಅರೋಮಾ ಇದಕ್ಕೆ ಇಂಪಾರ್ಟೆಂಟು. ಅದೇ ಒಂಥರ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದಕ್ಕೆ. ಇದು ಒಂಥರ ತುಂಬ ಫಾಸ್ಟಾಗಿ ದಿಢೀರಂತ ಮಾಡ್ಕೊಳ್ಳೋವಂಥದ್ದು. ಇವಾಗೆಲ್ಲ ಮಿಕ್ಸರಲ್ಲಿ ಹಾಕ್ಬಿಟ್ರೆ ಆಗೋಯ್ತು. ಮುಂಚೆ ಎಲ್ಲ ಆವಾಗ ನಾವು ಈ ಥರ ಗೊರಳಲ್ಲಿ ಹಾಕ್ಬಿಟ್ಟು ಮಾಡ್ಕೋತಿದ್ವಿ. ಇವಾಗ ಮಿಕ್ಸರ್ನಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿ ಫಾಸ್ಟಾಗಿ ಅವಲಕ್ಕಿ, 2 ಸ್ವೀಟು ಖಾರ 2 ಅವಲಕ್ಕಿ ರೆಡಿ ಆಗಿಬಿಡುತ್ತೆ. ಯಾರಾದರೂ ಮನೆಗೆ ಬಂದರು ಅಂದರೆ ದಿಢೀರಂತ ಮಾಡಿಕೊಂಡು ಕೊಡ್ಬೋದು. ಕಾಫಿ ಟೈಮಲ್ಲಿ ಚೆನ್ನಾಗಾಗುತ್ತೆ ಇದು. ಕಾಫಿ ಟೈಮಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಾಗುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ನಿಮ್ಗೆ ಲೈಕ್ ಆದರೆ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ. ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ನಿಮಗೇನಾದರೂ ನೀವೇನು ಮಾಡಿದ್ರಾ ಈ ಥರದ್ದು, ಇದನ್ನು ಅವಲಕ್ಕಿನ ಮಾಡಿದ್ರಾ ಹೇಗೆ ಅಂತ ಎಲ್ಲ ಕಮೆಂಟ್ಸಲ್ಲಿ ಬರೀರಿ. ಆವಾಗ ಚೆನ್ನಾಗಿ ಅನಿಸುತ್ತೆ ನನಗೂ. ಇನ್ನೂ ಒಂದು ಸ್ವಲ್ಪ ನನಗೆ ಗೊತ್ತಿರೋ ಅಂಥ ರೆಸಿಪೀಸ್ಗಳನ್ನು ಹಾಕೋಣ ಅಂತ ಅನಿಸುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.